ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಒಂದು ಗೇಮನ್ನು ತಂದಿದ್ದೀನಿ. ಇದರ ಮುಖಾಂತರ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಯಾವುದಾದ್ರು ಒಂದು ಗೋಲ್ ಇರುತ್ತೆ, ಅಥವಾ ಏನಾದರೂ ಒಂದು ಪಡ್ಕೊಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅಥವಾ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಇರುತ್ತೆ. ನಿಮಗೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಾ, ಈ ಒಂದು ಕೆಲಸ ನನಗೆ ಆಗಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇರುತ್ತೆ ನಿಮಗೆ. ಈ ಒಂದು ಕಾರಣದಿಂದಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು 5 ನಂಬರ್ಗಳು, 5 ನಕ್ಷತ್ರಗಳಿದೆ ಇದರಲ್ಲಿ ನೀವು ಒಂದು ನಂಬರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ, ನೀವು ದೇವರನ್ನು ನೆನೆಸ್ಕೊಂಡು, ಯಾವುದಾದ್ರು ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು, ನೀವು ಮನಸ್ಸಲ್ಲಿ ನೆನೆಸ್ಕೊಂಡು, ನೀವು ಕಣ್ಮುಚ್ಕೊಂಡು ನೆನೆಸ್ಕೊಂಡು, ಈ ಒಂದು ನಂಬರಲ್ಲಿ ಹೆಚ್ಚಾಗಿ ಆಕರ್ಷಿತವಾಗಿ ಯಾವ ನಂಬರ್ ನಿಮಗೆ ಕಾಣುತ್ತೋ ಆ ಒಂದು ನಂಬರನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ನಾರ್ಮಲಾಗಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳ್ಕೊಂಬಂದಿದ್ದೀನಿ, ಅದೆಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಅದೇ ರೀತಿ ಇಲ್ಲೂ ಕೂಡ ನೀವು ಯಾವ ನಂಬರ್ ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣುತ್ತೋ ಆ ಒಂದು ನಂಬರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅದರ ಪ್ರಕಾರ ನಿಮಗೆ ನೀವು ಇಟ್ಕೊಂಡಿರುವಂಥ ಒಂದು ಇಚ್ಛೆಗಳಾಗಲಿ, ಅಥವಾ ನೀವು ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಅದು ಆಗಬರುತ್ತೋ ಇಲ್ವೋ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಇಷ್ಟ ದೇವರು, ಯಾವುದೇ ಒಂದು ಇಷ್ಟ ದೇವರಿದ್ದರೂ ಕೂಡ ಆ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರ ಏನಿರುತ್ತೆ, ನಿಮಗೆ ಒಂದು ಇಷ್ಟವಾದಂಥ ಒಂದು ಮಂತ್ರ ಇರುತ್ತೆ, ಆ ಒಂದು ಮಂತ್ರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ಯಾವ ರೀತಿ ನೀವು ಕಮೆಂಟ್ ಮಾಡಬೇಕು ಅಂದರೆ, ನಿಮಗೆ ಶಿವ ಇಷ್ಟ ಅಂತ ಇದ್ದರೆ ನೀವು ಶಿವನ ಯಾವುದಾದ್ರು ಒಂದು ಮಂತ್ರ, ಲೈಕ್ ಓಂ ನಮಃ ಶಿವಾಯ ಅಂತ ಆಗಲಿ, ಅಥವಾ ಹರ ಹರ ಮಹಾದೇವ ಅಂತ ಆಗಲಿ, ಇಂಥ ಯಾವುದಾದ್ರು ಒಂದು ಮಂತ್ರಗಳು, ನಿಮಗೆ ಯಾವ ಮಂತ್ರ ಗೊತ್ತೋ ಅದೇ ಮಂತ್ರವನ್ನು ಕೂಡ ನೀವು ಹೇಳ್ಬೋದು. ಅದೇ ರೀತಿ ನಿಮಗೆ ಯಾವ ದೇವರು ಸ್ಪೆಸಿಫಿಕ್ಕಾಗಿ ಇಷ್ಟ ಅಂತ ಇರ್ತಾರೆ, ಅಥವಾ ನಿಮಗೆ ಕೆಲವೊಬ್ಬರಿಗೆ ಮನೆ ದೇವರು ಇರ್ತಾರೆ, ಮನೆ ದೇವರೊಂದು ಯಾವುದಾದ್ರು ಒಂದು ಮಂತ್ರವನ್ನು ಕೂಡ ನೀವು ಇಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮಗೆ ಏನಪ್ಪ ಅಂದರೆ, ದೇವರು ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ಅನ್ನೋದು ದೇವರು ನೋಡ್ತಾ ಇದ್ದಾನೆ, ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾನೆ. ನೀವು ಇಲ್ಲಿವರೆಗೂ ಪಟ್ಟಿರುವಂಥ ಒಂದು ಶ್ರಮ ಏನಿದೆ ಅದು ನಿಮಗೆ ಸಿಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ ಆದರೆ ನಿಮಗೆ ಅದರಿಂದ ಸಿಗುವಂಥ ಒಂದು ಫಲ ಏನಿದೆ ಅದು ನಿಮಗೆ ಜೀವನ ಪೂರ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನೀವು ಏನೇ ಒಂದು ಕೆಲಸ ಇದ್ದರೂ ಕೂಡ, ಏನೇ ಒಂದು ಕೆಲಸದಲ್ಲಿ ನೀವು ಏನೋ ಒಂದು ಕೆಲಸ ಆಗಬೇಕು, ಅಥವಾ ಯಾವುದಾದ್ರು ಒಂದು ವಿಷಯದ ಮೇಲೆ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಅದನ್ನು ಮಾಡ್ತಾ ಹೋಗಿ. ನಿಮ್ಗೆ ಅದರಿಂದ ಏನು ಲಾಭ ಸಿಗ್ತಾ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಅದನ್ನು ಮಾಡಿಕೊಂಡು ಹೋಗಿ, ನಿಮಗೆ ಫಲ ಅನ್ನೋದು ನಿಮಗೆ ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ತುಂಬ ಒಳ್ಳೆಯದು. ನೀವು ಯಾವುದೇ ಒಂದು ಕೆಲಸವನ್ನು ನೀವು ತಲೆಯಲ್ಲಿ ಇಟ್ಕೊಂಡಿದ್ರೆ ಅದು ಹಾಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ, ಇವ್ರಿಗೆ ಏನಿಲ್ಲಿ ಕಾಣಿಸ್ತಿದೆ ಅಂದರೆ, ಏನು ದೇವರು ಸಂಕೇತವನ್ನು ಕೊಡ್ತಿದ್ದಾನೆ ಅಂದರೆ, ನಿಲ್ಲಿಸಬೇಡಿ ಅನ್ನೋ ಒಂದು ಸಂಕೇತವನ್ನು ಕೊಡ್ತಾ ಇದ್ದಾನೆ. ವಿಶೇಷವಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅವರು ತುಂಬ ಪ್ರಯತ್ನವನ್ನೇನೋ ಪಡ್ತಾರೆ, ಬಟ್ ಆದರೆ ಇನ್ನೇನು ಅವ್ರ ಪ್ರಯತ್ನಕ್ಕೆ ಫಲಿತಾಂಶ ಸಿಗಬೇಕು ಅನ್ನೋ ಒಂದು ಸಮಯದಲ್ಲಿ ಅದನ್ನು ಕ್ವಿಟ್ ಮಾಡ್ತಾರೆ, ಅಂದರೆ ಬಿಟ್ಬಿಡ್ತಾರೆ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಸೋತೋಗ್ಬಿಟ್ಟಿರ್ತಾರೆ. ಈ ಒಂದು ಕಾರಣದಿಂದಾಗಿ ನಿಮಗೆ ಇಲ್ಲೇನು ತೋರಿಸ್ತಾ ಇದೆ ಅಂದರೆ, ನೀವು ಒಬ್ಬ ಮನುಷ್ಯ ಅಂದಮೇಲೆ ನಿಮಗೆ ಕಷ್ಟಗಳು ಅನ್ನೋದು ಬಂದೇ ಬರುತ್ತೆ. ಕೆಲವೊಂದು ಸತಿ ನಾವು ಪರಿಶ್ರಮ ಎಷ್ಟೇ ಪಟ್ಟರೂ ಕೂಡ ಅದರಿಂದ ನಮಗೆ ಫಲಿತಾಂಶ ಅನ್ನೋದು ಸಿಗೋದೇ ಇಲ್ಲ. ಬಟ್ ಆದರೂ ಕೂಡ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ತುಂಬ ಪ್ರಯತ್ನ ಪಡ್ತಾರೆ, ಅವರು ಸಾಯೋವ್ರಿಗೂ ಪ್ರಯತ್ನ ಪಡ್ತಾರೆ. ಆವಾಗ ಅವ್ರಿಗೆ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಅವ್ರಿಗೆ ಸಕ್ಸಸ್ ಸಿಗುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ನಿಮಗೆ ಇಲ್ಲೇನು ದೇವರು ಸಂಕೇತವನ್ನು ಕೊಡ್ತಾ ಇದೆ ಅಂದರೆ, ಡೋಂಟ್ ಸ್ಟಾಪ್, ಅಂದರೆ ನಿಲ್ಲಿಸಬೇಡಿ. ನೀವು ಯಾವುದೇ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ, ಅಥವಾ ಏನೇ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ರು ಕೂಡ ಅದರ ಮೇಲೆ ನೀವು ವರ್ಕ್ ಮಾಡ್ತಾಯಿರಿ. ನಿಮಗೆ ಆದಷ್ಟು ಬೇಗ ನಿಮಗೆ ಫಲಿತಾಂಶ ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ಇವ್ರಿಗೆ ವಿಶೇಷವಾಗಿ ಏನು ಇಲ್ಲಿ ಸಂಕೇತ ತೋರಿಸ್ತಾ ಇದೆ ದೇವರು ಅಂದರೆ, ವಿಶೇಷವಾಗಿ ನಿಮಗೆ ನೀವು ಮಾಡ್ತಿರುವಂಥ ಒಂದು, ಅಥವಾ ನೀವು ಇಚ್ಛೆ ಪಡ್ತಿರುವಂಥ ಒಂದು ವಸ್ತು ಆಗಲಿ, ಅಥವಾ ಇಚ್ಛೆ ಪಡ್ತಿರುವಂಥ ಒಂದು ವಿಷಯ ಆಗಲಿ, ಘಟನೆಗಳಾಗಲಿ, ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಒಂದು ಕೆಲಸದ ವಿಷಯದಲ್ಲೇ ಆಗಲಿ, ನೀವು ಯಾವುದೋ ಒಂದು ಸ್ವಾರ್ಥವನ್ನು ಇಟ್ಕೊಂಡು, ಅಥವಾ ಯಾರೋ ಮಾಡ್ತಿದ್ದಾರೆ, ಅವ್ರಿಗೆ ಚೆನ್ನಾಗಾಗಿದೆ, ಒಳ್ಳೆಯದಾಗಿದೆ ಅಂತ ನೋಡಿಕೊಂಡು ನೀವು ಮಾಡ್ತಿರ್ತೀರ. ಹೆಚ್ಚಾಗಿ ನಾನು ಈ ಒಂದು ನಂಬರ್ 3 ಸೆಲೆಕ್ಟ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದೀನಿ. ಈ ರೀತಿ ಇದ್ದರೆ ನಿಮಗೆ ಇದರಿಂದ ಸಕ್ಸಸ್ ಸಿಗೋದು ತುಂಬ ಕಡಿಮೆ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಕಷ್ಟಪಡಬೇಕಾಗುತ್ತೆ, ಆಗ ಮಾತ್ರ ಸಿಗುತ್ತೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ಈ ಕಾರಣದಿಂದಾಗಿ ನೀವು ಬೇರೆಯವ್ರನ್ನ ನೋಡಿ ನೀವು ಏನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನು ಟ್ಯಾಲೆಂಟ್ ಇದೆ ನಿಮಗೆ,
ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಅದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಅದರಿಂದ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಬಟ್ ಬೇರೆಯವ್ರನ್ನ ನೋಡಿ ಅವರೇನೋ ಸಕ್ಸಸ್ ಪಡ್ಕೊಂಡಿದ್ದಾರೆ ಆ ಒಂದು ಫೀಲ್ಡಲ್ಲಿ ಅಂತ ನೀವು ಹೋಗೋಕ್ಕೆ ಹೋದರೆ ನಿಮಗೆ ಅದರಿಂದ ತೊಂದರೆ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಆದರೂ ಕೂಡ ನಿಮಗೆ ಮಾಡಲೇಬೇಕು, ನೀವು ಸ್ವಲ್ಪ ಕಷ್ಟಪಟ್ಟು ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂದರೆ ನಿಮಗೆ ಆದರೂ ಆಗ್ಬೋದು. ಅಂದರೆ ಒಂದು 40-60 ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. 40% ಆಗ್ಬೋದು, ಇನ್ನು 60% ಆಗದೇ ಇರ್ಬೋದು. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಇನ್ನೆಲ್ಲ ಮಿಕ್ಕಿದೆಲ್ಲ ಹೇಳಿದ್ದೀನಿ. ಇನ್ನು ಮುಂದಿನದಾಗಿ ನೀವು ನಾಲ್ಕನೇ ನಂಬರ್ನ ನೀವು ಆಯ್ಕೆ ಮಾಡಿದರೆ ನಿಮಗೆ ವಿಶೇಷವಾಗಿ ನೀವು ಹೆಲ್ತ್ಗೆ ಸಂಬಂಧಪಟ್ಟಂಥ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ನೀವು ಯೋಚನೆಯನ್ನು ಮಾಡಿದರೆ ಅಥವಾ ಅದ್ರ ಬಗ್ಗೆ ಏನಾದರೂ ಒಂದು ಒಳ್ಳೆಯದಾಗಲಿ ಅಂತ ಒಂದು ಥಿಂಕಿಂಗನ್ನು ಮಾಡಿದರೆ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಏನಾದರೂ ಒಂದು ಪ್ರಾಬ್ಲಮ್ಗಳಿರುತ್ತೆ, ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು. ಇಂಥ ಒಂದು ಹೆಲ್ತ್ಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇದ್ದರೂ ಕೂಡ ನಿಮಗೆ ಸರಿ ಹೋಗುತ್ತೆ ಅಥವಾ ನೀವು ಅಂದ್ಕೊಂಡಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಬೇರೆ ಒಂದು ಯಾವುದೇ ಒಂದು ವಿಷಯ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇವಾಗ ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಅದು ನಿಮಗೆ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಬಟ್ ಕಂಪ್ಲೀಟಾಗಿ ನೀವು ಅಂದ್ಕೊಂಡಿದ್ದ ಲೆವೆಲ್ಗೆ ಅದು ಆಗಬರಲ್ಲ ಅಂತಲೇ ಹೇಳ್ಬೋದು. ಅಂದರೆ ನೀವೊಂದು 10,000 ಲಾಭ ಸಿಗುತ್ತೆ ನನಗೆ ಒಂದು ದಿನಕ್ಕೆ ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ನಿಮಗೆ ಒಂದು 5,000 ಸಿಗ್ತಾ ಇರುತ್ತೆ. ಇಂಪ್ರೂವ್ ಆಗಿರುತ್ತೆ. ಮುಂಚೆ ನಿಮಗೆ ಒಂದು 3-4 ಸಾವಿರ ಸಿಗ್ತಿರೋದು ನಿಮ್ಗೆ 5,000 ಆಗಿರುತ್ತೆ. ಬಟ್ ಆದರೆ ನೀವು ಅಂದ್ಕೊಂಡಿದ್ದು ಲೆವೆಲ್ಗೆ ಅದು ಹೋಗೋದಿಲ್ಲ. ಈ ಒಂದು ಕಾರಣದಿಂದಾಗಿ ಇದು ನಿಮಗೆ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿದ್ದರೆ ಮಾತ್ರ ನಿಮಗೆ ಒಳ್ಳೆಯದು. ಬೇರೆ ಒಂದು ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ, ಬಟ್ ಆದರೆ ನೀವು ಅಂದ್ಕೊಂಡಿದ್ದ ಲೆವೆಲ್ಗೆ ಹೋಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 5 ಆಯ್ಕೆ ಮಾಡಿದರೆ ಇವ್ರಿಗೆ ವಿಶೇಷವಾಗಿ ನಿಮಗೆ ಈ ಒಂದು ಕೆಲಸ, ನೀವು ಯಾವುದೇ ಒಂದು ಕೆಲಸವನ್ನು ಇಟ್ಕೊಂಡಿರಿ ಅಥವಾ ಯಾವುದಾದ್ರು ಒಂದು ಇಚ್ಛೆಗಳನ್ನ ಇಟ್ಕೊಂಡಿರಿ, ನಿಮಗೆ ಆಗಬರಲ್ಲ ಅಂತ ತೋರಿಸ್ತದೆ. ಚೂಸ್ ನ್ಯೂ ಡೈರೆಕ್ಷನ್ ಅಂತ ತೋರಿಸ್ತದೆ. ಅಂದರೆ ನೀವು ಹೊಸ ಹಾದಿಯನ್ನು ನೀವು ಹುಡುಕಬೇಕಾಗತ್ತೆ. ಯಾಕಂದರೆ ನೀವು ಹೋಗ್ತಾ ಇರುವಂಥ ಒಂದು ಹಾದಿ ಅದರಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಅಂತ ಈ ಒಂದು ರೀಡಿಂಗಲ್ಲಿ ನಮಗೆ ತೋರಿಸ್ತಾ ಇದೆ. ಈ ಒಂದು ಕಾರಣದಿಂದಾಗಿ ನೀವು ಬೇರೆ ಒಂದು ಹಾದಿಯನ್ನು ನೀವು ಹುಡುಕಬೇಕಾಗತ್ತೆ. ಎಲ್ಲಿ ನಿಮಗೆ ಸಕ್ಸಸ್ ಬೇರೆ ಕಡೆ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಆ ಒಂದು ದಾರಿಯನ್ನು ನೀವು ಹುಡ್ಕೊಂಡು ಹೋಗಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಒಳ್ಳೆಯದಾಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಒಂದು ಇಚ್ಛೆಯನ್ನು ನೀವು ಪ್ರೆಸೆಂಟಾಗಿ ಇಟ್ಕೊಂಡಿದ್ರೆ ಅಥವಾ ಯಾವುದಾದ್ರು ಒಂದು ಕೆಲಸ ಆಗಬೇಕು, ಏನೋ ಒಂದು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದನ್ನು ಅಲ್ಲಿಗೆ ಬಿಟ್ಟು ನೀವು ಬೇರೆ ಕಡೆ ಶಿಫ್ಟ್ ಆದರೆ ನಿಮಗೆ ಒಳ್ಳೆಯದು. ಸೊ ಇದು ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ನಿಮಗೆ ಕಂಪ್ಲೀಟಾಗಿ ನಾನು ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಒಂದು ನಂಬರ್ ಪ್ರಕಾರ ನಾನು ನಿಮಗೆ ಒಂದು ಪ್ರಿಡಿಕ್ಷನ್ನ ಕೊಡ್ತಿದ್ದೀನಿ. ನಿಮ್ಮ ಲೈಫು ನಿಮಗೆ ಬಿಟ್ಟಿದ್ದು, ನೀವು ಅದನ್ನು ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮಗೆ ಕಂಪ್ಲೀಟಾಗಿ ನಂಬಿಕೆ ಇದೆ ನೀವು ಮಾಡ್ತಿರೋ ಒಂದು ವಿಷಯದಲ್ಲಿ ಅಂದರೆ ನೀವು ಅದ್ರ ಕಡೆನೇ ಹೋಗ್ಬೋದು. ಬಟ್ ಆದರೆ ಈ ಒಂದು ರೀಡಿಂಗಲ್ಲಿ ಈ ಥರ ತೋರಿಸ್ತದೆ. ನೀವು ಅದನ್ನು ಫಾಲೋ ಮಾಡಿದ್ರೆ ಮಾಡ್ಬೋದು ಅಥವಾ ನಿಮ್ಮಿಷ್ಟ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದಕ್ಕೂ ಹೇಳಿದ್ದೀನಿ. ಇನ್ನು ಇವತ್ತಿನ ಈ ಒಂದು ವೀಡಿಯೋಗೆ ಎಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂಥ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಕೂಡ ನೀವು ಮರಿಬೇಡಿ. ಧನ್ಯವಾದಗಳು.